ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರಾವಳಿ ಕರ್ನಾಟಕದ ಅತ್ಯಂತ ಅದ್ಭುತ ಮತ್ತು ಪವಿತ್ರವಾದ ಕಥೆಯಾದ ಗುಳಿಗ ದೈವ ಮತ್ತು ಪುಂಜಾರಿ ಪರಂಪರೆ ಬಗ್ಗೆ ತಿಳಿದುಕೊಳ್ಳೋಣ. ಕಾಂತಾರ ಚಿತ್ರದಲ್ಲಿ ತೋರಿಸಿದಂತೆ ಇದು ಕೇವಲ ಒಂದು ಕಥೆಯಲ್ಲ. ಇದು ನಮ್ಮ ನಾಡಿನ ಸಂಸ್ಕೃತಿ, ನಂಬಿಕೆ ಮತ್ತು ಪರಂಪರೆಯ ಜೀವಂತ ಸಾಕ್ಷಿ. ಇಂದು ಈ ವಿಡಿಯೋದಲ್ಲಿ ನಾವು ಗುಳಿಗ ದೈವದ ಮೂಲ, ಪುಂಜಾರಿಯ ಕರ್ತವ್ಯ, ನೇಮೋತ್ಸವದ ಮಹತ್ವ ಮತ್ತು ಕಾಂತಾರದ ಕಥೆ ಜೊತೆಗೆ ಇದರ ಸಂದೇಶ ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕರಾವಳಿ ಕರ್ನಾಟಕದಲ್ಲಿ ಭೂತಾರಾಧನೆ ಮತ್ತು ದೈವಾರಾಧನೆ ಬಹಳ ಹಳೆಯ ಸಂಪ್ರದಾಯ. ಇಲ್ಲಿ ದೇವನನ್ನು ಕೇವಲ ದೇವಾಲಯದಲ್ಲಿ ಪೂಜಿಸುವುದಲ್ಲ, ಬದಲಾಗಿ ನೇಮ ಎಂಬ ವಿಶೇಷ ಆಚರಣೆಯಲ್ಲಿ ದೇವರ ಶಕ್ತಿ ಜನರ ಮುಂದೆ ಅವತರಿಸುತ್ತದೆ. ನೇಮದ ಸಮಯದಲ್ಲಿ ದೈವವು ತನ್ನ ಆರಾಧಕನಾದ ಪುಂಜಾರಿನ ದೇಹವನ್ನು ಆವರಿಸಿಕೊಂಡು ಜನರ ಮುಂದೆ ಬಂದು ಮಾತನಾಡುತ್ತದೆ. ಜನರು ತಮ್ಮ ತೊಂದರೆ, ಕಷ್ಟ, ಅಸಮಾನತೆ ಎಲ್ಲವನ್ನೂ ದೈವದ ಮುಂದೆ ಹೇಳುತ್ತಾರೆ. ದೈವ ಜನರಿಗೆ ನ್ಯಾಯ ತರುತ್ತದೆ, ಆಶೀರ್ವಾದ ಕೊಡುತ್ತದೆ. ಬಹಳ ವರ್ಷಗಳ ಹಿಂದೆ ಒಬ್ಬ ಮಹಾರಾಜನು ತನ್ನ ಪ್ರಜೆಯ ಶಾಂತಿಗಾಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದ. ಅವನಿಗೆ ಕಾಡಿನಲ್ಲಿ ಶಕ್ತಿಶಾಲಿಯಾದ ಗುಳಿಗ ದೈವ ದರ್ಶನ ನೀಡಿತು. ಗುಳಿಗನು ರಾಜನಿಗೆ ಹೇಳಿದನು, ನೀನು ಈ ಕಾಡಿನ ಒಂದು ಭಾಗವನ್ನು ನನಗೆ ಸಮರ್ಪಿಸು. ನಾನು ಜನರನ್ನು ಕಾಪಾಡುತ್ತೇನೆ, ಆದರೆ ಈ ಭೂಮಿ ಜನರಿಗಾಗಿ ಮಾತ್ರ. ಯಾರೂ ಸ್ವಾರ್ಥಕ್ಕಾಗಿ ಇದನ್ನು ಕಬಳಿಸಬಾರದು. ರಾಜನು ಒಪ್ಪಿ ಆ ಭೂಮಿಯನ್ನು ದೈವಕ್ಕೆ ಅರ್ಪಿಸಿದ. ಆ ದಿನದಿಂದ ಆ ಭೂಮಿಯು ಪವಿತ್ರ ದೈವಭೂಮಿಯಾಯಿತು. ಗುಳಿಗ ದೈವದ ಆರಾಧನೆ ಮತ್ತು ಭೂಮಿಯ ರಕ್ಷಣೆಯ ಜವಾಬ್ದಾರಿ ಪುಂಜಾರಿ ಕುಲಕ್ಕೆ ಕೊಡಲ್ಪಟ್ಟಿತು. ಪುಂಜಾರಿಯ ಕರ್ತವ್ಯ ಪ್ರತಿ ವರ್ಷ ನೇಮೋತ್ಸವದಲ್ಲಿ ದೈವವನ್ನು ಅವತರಿಸಿ ಜನರ ಮುಂದೆ ತರುವುದು, ದೈವದ ಸಂದೇಶವನ್ನು ಜನರಿಗೆ ಹೇಳುವುದು, ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವುದು, ಭೂಮಿಯನ್ನು ಮತ್ತು ಕಾಡನ್ನು ರಕ್ಷಿಸುವುದು. ಅದರಿಂದ ಪುಂಜಾರಿ ಕೇವಲ ಪೂಜಾರಿ ಅಲ್ಲ, ಅವನು ದೈವದ ಜೀವಂತ ಪ್ರತಿನಿಧಿ. ನೇಮೋತ್ಸವವು ಕರಾವಳಿ ಕರ್ನಾಟಕದ ಅತ್ಯಂತ ವಿಶೇಷ ಆಚರಣೆ. ಈ ಸಂದರ್ಭದಲ್ಲಿ ದೈವಕ್ಕೆ ಅಲಂಕಾರ ಮಾಡಲಾಗುತ್ತದೆ. ಪುಂಜಾರಿ ದೈವವಾಗಿ ವೇಷಧಾರಣೆ ಮಾಡುತ್ತಾನೆ. ಪಟಾಕಿ, ಸಂಗೀತ, ಮದ್ದುಲೆ, ಪಾರಂಪರಿಕ ನೃತ್ಯಗಳು ನಡೆಯುತ್ತವೆ. ನಂತರ ದೈವ ಜನರ ಮುಂದೆ ಬಂದು ನ್ಯಾಯ ತೀರ್ಪು ನೀಡುತ್ತದೆ. ಜನರು ದೈವದ ಮುಂದೆ ತಮ್ಮ ಹೃದಯ ತೆರೆದು ಮಾತನಾಡುತ್ತಾರೆ. ದೈವವು ಯಾವಾಗಲೂ ಸತ್ಯದ ಪರ ನಿಂತು ಜನರಿಗೆ ಆಶೀರ್ವಾದ ನೀಡುತ್ತದೆ. ಗುಳಿಗ ದೈವವನ್ನು ಕೇವಲ ಪೌರಾಣಿಕ ದೈವ ಎಂದು ನೋಡುವುದಲ್ಲ, ಅದು ಪ್ರಕೃತಿಯ ರಕ್ಷಕ, ಕಾಡಿನ ಕಾವಲುಗಾರ, ಮಣ್ಣಿನ ಜೀವಶಕ್ತಿ ಮತ್ತು ಜನರ ನ್ಯಾಯದೇವತೆ. ಅದರ ಕಾರಣಕ್ಕೆ ಗುಳಿಗ ದೈವವನ್ನು ಕರಾವಳಿ ಜನರು ಅತ್ಯಂತ ಭಕ್ತಿಯಿಂದ ಆರಾಧಿಸುತ್ತಾರೆ. ರಿಷಬ್ ಶೆಟ್ಟಿಯವರ ಕಾಂತಾರ ಚಿತ್ರದಲ್ಲಿ ಈ ದೈವ ಪರಂಪರೆಯನ್ನೇ ಆಧಾರವನ್ನಾಗಿಕೊಂಡು ಕತೆ ಹೇಳಲಾಗಿದೆ. ಚಿತ್ರದಲ್ಲಿ ಪುಂಜಾರಿ ತನ್ನ ಜೀವವನ್ನೇ ತ್ಯಾಗ ಮಾಡಿ ದೈವದ ಕರ್ತವ್ಯವನ್ನು ಪೂರೈಸುತ್ತಾನೆ. ಇದು ಕೇವಲ ಸಿನಿಮಾ ಕಥೆಯಲ್ಲ, ಇದು ನಮ್ಮ ನಾಡಿನ ಸಂಸ್ಕೃತಿ, ನಂಬಿಕೆ ಮತ್ತು ಭಕ್ತಿಯ ನೈಜ ಪ್ರತಿಬಿಂಬ. ಈ ಕಥೆಯಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತದೆ. ಪ್ರಕೃತಿಯನ್ನು ಗೌರವಿಸಬೇಕು, ಭೂಮಿಯನ್ನು ಕಬಳಿಸಬಾರದು, ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿ ನಡೆಯಬೇಕು. ಗುಳಿಗ ದೈವ ನಮಗೆ ಕಲಿಸುವ ಸಂದೇಶವೇ ಇದು. ಸ್ನೇಹಿತರೆ, ಗುಳಿಗ ದೈವ ಮತ್ತು ಪುಂಜಾರಿ ಕಥೆ ನಮ್ಮ ನಾಡಿನ ಅಮೂಲ್ಯ ಸಂಸ್ಕೃತಿ. ಇದು ನಂಬಿಕೆಯಷ್ಟೇ ಅಲ್ಲ, ಬದುಕಿನ ಪಾಠ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶಿಷ್ಟ ಪೌರಾಣಿಕ ಮತ್ತು ಸಂಸ್ಕೃತಿ ಕಥೆ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.